ಹೆಸರೇನಪ್ಪ? ಡಿ ಶಿಖರಪ್ಪ. ಯಾವ ಊರು? ದಿದಿ ಚಲೋ ತಾಕ್ ದಿದಿ. ಇದು ಸ್ಲರಿ ಎನ್ರಿಚರ್ ಹೌದಲ್ಲ? ಡಾಕ್ಟರ್ ಸರ್ ಸರಿ. ಡಾಕ್ಟರ್ ಸ್ಲರಿ ಎನ್ರಿಚರ್ ಸರಿ. ಇದಕ್ಕೆ ಒಟ್ಟಾರೆ ಎಷ್ಟು ಡ್ರಮ್ ಹಾಕ್ತೀವಿ ತೋಟಕ್ಕೆ? ಒಟ್ಟು 4 ಡ್ರಮ್ ಸಣಿ ತುಂಬಿಟ್ಟು 4-5 ಡ್ರಮ್. 4-5 ಡ್ರಮ್ ಸಣ್ಣ. ಇದನ್ನ ಒಂದೊಂದು ಡ್ರಮ್ 2 ಡ್ರಮ್ ಮಾಡ್ಕಿರ್ತೀರ? 2 ಡ್ರಮ್ ಹಾಕಿ 2 ಡ್ರಮ್ ಮಾಡ್ಕಿರ್ತೀವಿ. 30 ಕೆಜಿ ಶೇಂಗಣ್ಣಿ. 30 ಕೆಜಿ ಶೇಂಗಾ. ಕೋಳಿ ಮೊಟ್ಟೆ? 30-40 ಶೇಂಗಾ. ಕೋಳಿ ಮೊಟ್ಟೆ ಹಾಕಿ. ಕೋಳಿ ಮೊಟ್ಟೆ 40 ಕೋಳಿ ಮೊಟ್ಟೆ. ಈ ಪೊಟಾಸ್ ಸ್ಲರಿ ಎನ್ರಿಚರ್ ಬಾಟ್ಲ್ ಹಾಕಿದ್ಯಾ? ಪೊಟಾಸ್ ಸ್ಲರಿ ಎನ್ರಿಚರ್ ಬಾಟ್ಲ್ ಹಾಕಿ ಹೌದಾನೆ? ಇದಕ್ಕೆ ಇದನ್ನ ಎಷ್ಟು ದಿವಸ ಕೊಳೆಗಟ್ತೀವಿ? ಒಂದು ವಾರ. ಒಂದು ವಾರ ನೆನೆ ಹಾಕೋದು. ಗುರಡಿಕೆ ದಿನ ಗುರಡಿಕೆಂತಾರ. ದಿನ ಗುರಡಿಕೆ. ದಿನ ಗುರಾಡ್ತಿದ್ವಿ. ಈಗ ಇದು ಗಟ್ಟಿ ಐತಲ್ಲ, ಇದು ಚೆನ್ನಾಗೈತಲ್ಲ, ಮುಂದೈತಿ. ಈಗ ಎರೆಹುಳು ಉತ್ಪತ್ತಿ ಹಾಕೋ ಚೆನ್ನಾಗಿ. ಎರೆಹುಳು ಉತ್ಪತ್ತಿ ಗಿಡ ಬೇರೆ ಇಂಪ್ರೂವ್ಮೆಂಟ್ ಹಾಕೋ. ಅದಕ್ಕೆ ಕೊನೆ ಚೆನ್ನಾಗಿ ಗಿಟ್ಟವು. ನಿನ್ನ ಹೆಸರು? ಪುನೀತ್. ನಿನ್ನ ಹೆಸರು? ರಾಹುಲ್. ಸರಿ, ಈ ಥರ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಬರ್ತಾವೆ. ಈ ಥರ ಮಾಡಿ ಹಾಕೋದ್ರಿಂದ ರಾಸಾಯನಿಕ ಗೊಬ್ಬರ ಬೇಕಾಕತ್ತಿ ಅನ್ಸುತ್ತೆ. ನೀರು ಕಡಿಮೆ ಗಟ್ಟಿ ನಡೀತೈತಿ. ಹೆಚ್ಚಿನ ನೀರು ಬೇಕು. ನೀರು ಹೆಚ್ಚಿನ ಚೆನ್ನಾಗಿ. ಇದು ಮೌಲ್ಯವರ್ಧನೆ ಅಂತಾರೆ ಅದನ್ನು. ಮೌಲ್ಯವರ್ಧನೆ. ಸ್ಲರಿ ಎನ್ರಿಚರ್ ಐತಲ್ಲ, ಅಂದರೆ ಸಗಣಿಗೆ ಸಂಸ್ಕಾರ ಕೊಡೋವಂಥದ್ದು. ಈ ಥರ ಮಾಡಿ ಹಾಕೋದ್ರಿಂದ ಒಂದಿಷ್ಟು ಜೈವಿಕ ಗೊಬ್ಬರ ಮಿಕ್ಸ್ ಮಾಡ್ಕೊಂತೀನಿ. ಹೌದನಪ್ಪ? ಎರೆಹುಳು ಉತ್ಪತ್ತಿ ಹಾಕವು ಚೆನ್ನಾಗಿ. ಬೇರೆ ಇಂಪ್ರೂವ್ ಹಾಕವು. ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಿಕ್ಸ್ ಮಾಡ್ಕೊಂತೀವಿ. ಮಿಕ್ಸ್ ಮಾಡ್ಕೊಂಡು ಈ ಥರ ಒಂದೊಂದು ಗಿಡಕ್ಕೆ ಎಷ್ಟು ಲೀಟ್ರ್ ಹಾಕ್ತೀವಿ? 2 ಲೀಟ್ರ್ ಹಾಕ್ತೀವಿ. 2 ಲೀಟ್ರ್ ಹಾಕ್ತೀವಿ. ಪಾಡ 2 ಲೀಟ್ರ್ ಹಾಕಿದ್ರೆ 2 ಲೀಟ್ರ್ ಚೆನ್ನಾಗಿ ಏನಾಗಲ್ಲ. ದೊಡ್ಡ ಗಿಡ ಆದ್ರಿಂದ ಏನು ತೊಂದರೆ ಇಲ್ಲ. ಗಿಡ ಚೆನ್ನಾಗಿ ಕೊನೆಯೇನು ಓದಂಗೆ ಕೇಳ್ತಾವೆ. ಗುರಾಡಿ ದಿನ ಹಿಂಗೆ ಹಾಕ್ಯಂತ ಗುರಾಡ್ಕೊಂತ ಹಾಕ್ತೀರಲ್ಲ? ದಿನ ಗುರಾಡ್ತವೆ ಅಲ್ಲ. ಈಗ ಹಾಕೋಕಾರನ ಗುರಾಡ್ಕೊಂತ ಹಾಕಿ ಗುರಾಡಿ ಹಾಕೋದು. ಹಾಂ, ಸರಿ. ಒಳ್ಳೆಯದು. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು.